ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಬಾಕಿ ಕಂತು 4,000 ರೂಪಾಯಿ ಹಣ ಜಮೆ ಬಗ್ಗೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 5 ದೊಡ್ಡ ಘೋಷಣೆ ಮಾಡಿದ್ದಾರೆ. ಹೌದು, ಗ್ಯಾರಂಟಿ ಯೋಜನೆಗಳ ಒಂದು ಪರಿಷ್ಕರಣೆ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ವೀಕ್ಷಕರೇ. ಹೌದು, ಪರಿಶೀಲನೆ ಮಾಡಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇನ್ನೊಮ್ಮೆ ಅರ್ಜಿ ಹಾಕ್ಬೇಕಾ ಬೇಡವಾ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ನಿರ್ಧಾರ ತಗೊಳ್ಳಲಿದ್ದಾರಂತೆ. ಇನ್ನೊಂದು ಕಡೆಗೆ ಇನ್ಮುಂದೆ ಎಲ್ಲಾ ಗ್ಯಾರಂಟಿಗಳಿಗೂ ಕೂಡ ವೋಟರ್ ಐಡಿ ಕಾರ್ಡ್ ಕಡ್ಡಾಯ. ಎಲ್ಲರೂ ಕೂಡ ವೋಟರ್ ಐಡಿ ತೆಗೆದಿಟ್ಕೊಳ್ಳಿ. ಹೌದು ವೀಕ್ಷಕರೇ, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನೊಂದು ಕಡೆಗೆ ಈಗ ನಿಮ್ಮ ಮನೆಗೆ BLO ಅಧಿಕಾರಿಗಳು ಕೂಡ ಬರಲಿದ್ದಾರೆ. SIR ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ಇದರಲ್ಲೂ ಕೂಡ ನಿಮಗೆ ದೊಡ್ಡ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಅದನ್ನು ಕೂಡ ನೋಡೋಣ. ಇನ್ನು ವೀಕ್ಷಕರೇ, ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಇನ್ನೂ 1 ವಾರದಲ್ಲಿ ಅರ್ಜಿ ಹಾಕಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು, ಎಲ್ಲ ಒಂದು ಉಚಿತವಾಗಿ ಪ್ರಯಾಣ ಮಾಡೋ ಮಹಿಳೆಯರು ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಮತ್ತೆ ಅವರು ಕೂಡ ಅರ್ಜಿ ಹಾಕಿ ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು. ಇನ್ನೊಂದು ಕಡೆಗೆ ಬಸ್ ಪ್ರಯಾಣ ದರ ಏರಿಕೆ ಆಗುತ್ತಾ? ಹೌದು, ಈಗಾಗಲೇ ಗ್ಯಾರಂಟಿ ಒಂದು ಪರಿಷ್ಕರಣೆ ಸಭೆಯಲ್ಲಿ ಅದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ರೇಷನ್ ಕಾರ್ಡ್ ಇದ್ದವರು, ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಿ ವೀಕ್ಷಕರೇ. ಕೊನೆಯದಾಗಿ ದಿಢೀರ್ ಅಂತ ರಾತ್ರೋರಾತ್ರಿ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿದೆ. ಹೌದು ವೀಕ್ಷಕರೇ, ದಿಢೀರ್ ಅಂತ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ಬಂಗಾರ ಬೆಳ್ಳಿ ಬೆಲೆ. ಈಗ ಬಂಗಾರ ತಗೋಬೇಕಾ ಬೇಡವಾ? ಎಷ್ಟು ಇಳಿಕೆ ಆಗಿದೆ ಗೊತ್ತಾ? ಬೆಳ್ಳಿ ಬರೋಬ್ಬರಿ 70,000 ರೂಪಾಯಿಯಷ್ಟು ಕುಸಿತ ಕಂಡಿದೆ ಒಂದು ತಿಂಗಳಲ್ಲಿ. ಎಲ್ಲ ಒಂದು ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ ಮತ್ತು ಒಂದು ಗುಡ್ ನ್ಯೂಸ್ ಕೂಡ ಇದೆ. ಬೇಗನೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರು ಆಗಲಿದೆ. ಹೌದು, ಕಳೆದ 2 ತಿಂಗಳಿನಿಂದ ಹಣ ಜಮೆ ಆಗಿಲ್ಲ ಅಂತ ಗೃಹಲಕ್ಷ್ಮಿಯವರು ಈಗಾಗಲೇ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದ ಅನರ್ಹರನ್ನ ತೆಗೆದು ಹಾಕಬಹುದು ಅಂತ ಹೇಳಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಈಗ ಒಂದು ಹೊಸ ಅರ್ಜಿ ಹಾಕ್ಬೇಕು ಅಂತ ಏನು ಒಂದು ಘೋಷಣೆ ಆಗಿತ್ತು ನೋಡಿ, ಅದು ಈಗ ಮತ್ತೆ ಒಂದು ಹಾಕ್ಬೇಕಾ ಬೇಡವಾ? ಯಾಕಂದ್ರೆ ರಾಜ್ಯವ್ಯಾಪಿ ಭಾರಿ ಒಂದು ವಿರೋಧಕ್ಕೆ ಕಾರಣವಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕಬೇಕು, ಮತ್ತೆ ಕ್ಯೂ ಅಲ್ಲಿ ನಿಲ್ಬೇಕು, ಎಲ್ಲಾ ಕೆಲಸ ಬಿಟ್ಟು ಇದೇ ಮಾಡೋಣ ಅಂತ ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಇವತ್ತು ಗ್ಯಾರಂಟಿ ಯೋಜನೆ ಒಂದು ಪರಿಶೀಲನಾ ಸಭೆಯಲ್ಲಿ ದೊಡ್ಡ ಮಟ್ಟದ ನಿರ್ಧಾರ ತಗೊಳ್ಳೋ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ನೋಡಿ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಗ್ಯಾರಂಟಿ ಯೋಜನೆ ಫಲಾನುಭವಿಗಳಲ್ಲಿ ಅದರಲ್ಲಿ ಅನರ್ಹರನ್ನ ತೆಗೆದು ಹಾಕಬೇಕು, ಅರ್ಹರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗದಂತೆ ಹಣ ಅವರ ಅಕೌಂಟ್ಗೆ ಜಮೆ ಆಗಬೇಕು. ಹಣ ಅಕೌಂಟ್ಗೆ ಜಮೆ ಆದ ಬಳಿಕ ಅವರ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಕೂಡ ಹೋಗಬೇಕು, ಸರ್ಕಾರದಿಂದ ಹಣ ಜಮೆ ಆಗಿದೆ. ಇನ್ನು ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಕಡಿತ ಆಗಬಾರ್ದು. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ನಾವೇನ್ ಸರ್ಕಾರದಿಂದ ಹಣ ಹಾಕ್ತಾ ಇದ್ದೀವಿ, ಅದು ಯೋಜನೆ ಫಲಾನುಭವಿಗಳಿಗೆ ಬಂದ ತಕ್ಷಣ ಅದು ಬ್ಯಾಂಕ್ನವರು, ಮೈಕ್ರೋ ಫೈನಾನ್ಸ್ ನವರು ಕಡಿತ ಮಾಡ್ಕೋಬಾರ್ದು ಅಂತಾನು ಕೂಡ ಸರ್ಕಾರ ನಿಯಮಗಳನ್ನು ತರೋದಕ್ಕೆ ಮುಂದಾಗ್ತಾ ಇದೆ ಅಂತೆ. ಇದರಿಂದ ಗೃಹಲಕ್ಷ್ಮಿಯರಿಗೆ, ಅರ್ಹರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಸಾಲಕ್ಕೆ ಗೃಹಲಕ್ಷ್ಮಿ ಹಣ ಜಮಾ ಮಾಡಿಕೊಳ್ಳುವಂತಿಲ್ಲ ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಇನ್ನು ಪ್ರತಿಯೊಬ್ಬರು ಕೂಡ ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಏನಾಗಬಹುದು ನೋಡಿ. ಸರ್ಕಾರಿ ನೌಕರ ಮಹಿಳೆಯರಿಗೆ ಹಣ ಕೊಡಬೇಕಾ ಬೇಡವಾ ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೆರಿಗೆ ಪಾವತಿದಾರರಿಗೆ ಹಣ ಕೊಡಲ್ಲ, GST ರಿಟರ್ನ್ಸ್ ಮಾಡ್ತಾ ಇದ್ದವರಿಗೆ ಹಣ ಕೊಡಲ್ಲ. ಅಂದ್ರೆ ಗೃಹಲಕ್ಷ್ಮಿಯರಾಗಿರ್ಬೋದು, ಅವರ ಯಜಮಾನರಾಗಿರ್ಬೋದು, ಅವರ ಪತಿ ಆಗಿರ್ಬೋದು, ಆ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ರೆ, GST ರಿಟರ್ನ್ಸ್ ಕಟ್ತಾ ಇದ್ರೆ ಅವಾಗ ಅವರಿಗೆ ಹಣ ಗೃಹಲಕ್ಷ್ಮಿ ಮೂಲಕ ಬರಲ್ಲ. ಇನ್ನು ಎರಡನೇದಾಗಿ ಮೃತಪಟ್ಟವರಿಗೆ ಸರ್ಕಾರ ಹಣ ಹಾಕೋದು ಬಂದ್ ಮಾಡ್ತಾ ಇದೆ. ಈಗಾಗಲೇ ಹಣ ಜಮೆ ಆಗಿದ್ರೆ ಅದನ್ನ ವಾಪಸ್ ತಗೋಬೇಕು ಅಂತಾನು ಕೂಡ ಈಗಾಗಲೇ ಒಂದು ಸೂಚನೆ ರಾಜ್ಯ ಸರ್ಕಾರದಿಂದ ಅಧಿಕಾರಿಗಳಿಗೆ ಹೋಗಿದೆ. ಇದರ ನಡುವೆ ಸರ್ಕಾರಿ ನೌಕರಿ ಹೊಂದಿರೋ ಮಹಿಳೆಯರಿಗೆ ಹಣ ಕೊಡಬೇಕಾ ಬೇಡವಾ ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಶ್ರೀಮಂತರು ಅಂದ್ರೆ ಉಳ್ಳವರು ಏನಿರ್ತಾರೆ ನೋಡಿ, ಅವರು ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಕೊಡ್ಬೇಕು, ಅಂದ್ರೆ ಗಿವ್ ಇಟ್ ಅಪ್, ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಳ್ಳವರು ಸ್ವಯಂ ಪ್ರೇರಿತವಾಗಿ ಗೃಹಲಕ್ಷ್ಮಿ ಯೋಜನೆ ಬಿಟ್ಟುಕೊಡೋದ್ರ ಮೂಲಕ ಅರ್ಹರಿಗೆ ಹಣ ತಲುಪುವಂತೆ ಸರ್ಕಾರದ ಒಂದು ಯೋಜನೆಗಳಿಗೆ ಜನರು ಕೈ ಜೋಡಿಸಬೇಕು. ಶ್ರೀಮಂತರು ಯೋಜನೆ ಸ್ವಯಂ ಪ್ರೇರಿತವಾಗಿ ಕೈ ಬಿಡಬೇಕು ಎಂಬುವ ಒಂದು ಗಿವ್ ಇಟ್ ಅಪ್ ಯೋಜನೆ ಕೂಡ ಬರೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆಗೆ ಒಂದು ಬ್ರೇಕ್ ಅಂತಾನೆ ಹೇಳ್ಬಹುದು. ಮರು ಅರ್ಜಿ ಸಲ್ಲಿಕೆ ಕುರಿತು ಸದ್ಯಕ್ಕೆ ಯಾವುದೇ ರೀತಿ ಚರ್ಚೆ ನಡೀತಾ ಇಲ್ಲ. ಕೇವಲ ಈಗಿದ್ದ ಫಲಾನುಭವಿಗಳು ಅಂದ್ರೆ 1,24,00,000 ಏನು ಗೃಹಲಕ್ಷ್ಮಿ ಇದ್ದಾರೆ, ಅವರ ಅಕೌಂಟ್ ಇಂದ ಒಂದು ಬ್ಯಾಂಕ್ ಅಕೌಂಟ್ ನಂಬರು, ಮೊಬೈಲ್ ನಂಬರು, ಅವರ ಹೆಸರು, ಅವರ ರೇಷನ್ ಕಾರ್ಡು ಎಲ್ಲ ಕೂಡ ಪರಿಶೀಲನೆ ಮಾಡಿ ಮೊದಲು ಫಲಾನುಭವಿಗಳ ಬ್ಯಾಂಕ್ ಖಾತೆ, ಫೋನ್ ನಂಬರು, ಮನೆ ವಿಳಾಸ ಸೇರಿ ದಾಖಲೆ ಮರು ಪರಿಶೀಲನೆ ಪ್ರಕ್ರಿಯೆ ಸರ್ಕಾರದ ಮಟ್ಟದಲ್ಲಿ ಶುರುವಾಗಲಿದೆ.
ಇದರಲ್ಲಿ ಯಾರಾದ್ರೂ ಮತ್ತೆ ಅನರ್ಹರು ಪತ್ತೆ ಆದ್ರೆ ಅವರನ್ನ ತೆಗೆದು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಮರು ಅರ್ಜಿ ಹಾಕೋದ್ರ ಬಗ್ಗೆ ರಾಜ್ಯವ್ಯಾಪಿ ಗೃಹಲಕ್ಷ್ಮಿಯರು ಮಹಿಳೆಯರು ಕೂಡ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಲಾ ಪರಿಶೀಲನೆ ಆದ ಬಳಿಕ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಕೂಡ ಜಮೆ ಆಗುತ್ತೆ. ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಹಣ ಹಾಕ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಇದು ಗುಡ್ ನ್ಯೂಸ್ ಆಗಿದೆ. ಇನ್ನು ಎರಡನೇದಾಗಿ ವೋಟರ್ ಐಡಿ ಕೂಡ ಕಡ್ಡಾಯ. ಹೌದು, ಗ್ಯಾರಂಟಿ ಯೋಜನೆಗೆ ಇನ್ ಮುಂದೆ ವೋಟರ್ ಐಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಕೇವಲ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮಾತ್ರ ಅಲ್ಲ ವೀಕ್ಷಕರೇ, ವೋಟರ್ ಐಡಿ ಕೂಡ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. SIR ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ವೋಟರ್ ಲಿಸ್ಟ್ ಮತ್ತು ವೋಟರ್ ಐಡಿ ಕೂಡ ಕಡ್ಡಾಯ. SIR ಬಳಿಕ ಮತದಾನ ಕಳೆದುಕೊಂಡವರಲ್ಲಿ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಎಕ್ಸಾಂಪಲ್ ಅಂದ್ರೆ ಶಕ್ತಿ ಯೋಜನೆ. ನೋಡಿ, ಶಕ್ತಿ ಯೋಜನೆ ಫಲಾನುಭವಿಗಳು ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ, ಬೇರೆ ರಾಜ್ಯದ ಮಹಿಳೆಯರು ಕೂಡ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಇದನ್ನ ತಪ್ಪಿಸಬೇಕು ಅಂತಾನೆ ಮುಂದಿನ ಬರೋ ದಿನ ಶಕ್ತಿ ಯೋಜನೆಗೂ ಕೂಡ ಇಲ್ಲಿ ಅರ್ಜಿ ಹಾಕಿ ನೀವು ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು. ಎಲ್ಲಾ ಗ್ಯಾರಂಟಿ ಫಲಾನುಭವಿಗಳಿಗೆ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಕೂಡ ಕೊಡೋದಾಗಿ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿದೆ. ಇನ್ನು ನೋಡಿ, ಕೊನೆ ವಾರದಲ್ಲಿ ಅಂದ್ರೆ ಈ ಒಂದು 30ನೇ ತಾರೀಕಿನ ಒಳಗೆ ಸರ್ಕಾರದಿಂದ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಅಧಿಕೃತ ಆದೇಶ ಬರೋದು ಚಾನ್ಸ್ ಇದೆ ವೀಕ್ಷಕರೇ. ಅವಾಗ ಪ್ರತಿಯೊಬ್ರು ಕೂಡ ಅರ್ಜಿ ಹಾಕಬೇಕು. ಸದ್ಯಕ್ಕೆ ಯಾರು ಕೂಡ ನಾಡ ಕಚೇರಿಗೆ ಹೋಗಬೇಡಿ, ಯಾವುದೇ ರೀತಿ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಆದೇಶ ಬಂದಿಲ್ಲ. ಯಾವಾಗ ಆದೇಶ ಬರುತ್ತೆ ಅವಾಗ ಹೋಗ್ಬೇಕು. ತುಂಬಾ ಜನ ಹೀಗೆ ಹೋಗ್ಬಿಡ್ತಿದ್ದಾರೆ. ಯಾರು ಕೂಡ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾಡ ಕಚೇರಿಗಾಗಿರ್ಬೋದು, ಬೆಂಗಳೂರು 1 ಕರ್ನಾಟಕ 1 ಕೇಂದ್ರಕ್ಕೆ ಸದ್ಯಕ್ಕೆ ಹೋಗಬೇಡಿ. ಯಾವಾಗ ಅಧಿಕೃತ ಘೋಷಣೆ ಆಗುತ್ತೆ ಅವಾಗ ಹೋಗಿ. ನೋಡಿ, ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ? ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಧಿಕೃತ ಆದೇಶ ಬರಬಹುದು. ಅವಾಗ ನೀವು ಹೋಗ್ಬೇಕು. ಸದ್ಯಕ್ಕೆ ಇದು ನಿಮಗೆ ಪ್ರೀ ಇನ್ಫಾರ್ಮೇಶನ್ ಅಂತಾನೂ ಕೂಡ ನೀವು ಕರಿಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಗ್ಯಾರಂಟಿ ಯೋಜನಾ ಪರಿಶೀಲನಾ ಸಭೆಯಲ್ಲಿ ಆ ಒಂದು ಬಸ್ ಸಂಚಾರ ರೇಟ್ ಕೂಡ ಜಾಸ್ತಿ ಮಾಡೋದ್ರ ಬಗ್ಗೆ ಒಂದು ಶಿಫಾರಸು ಬಂದಿದೆ ಅಂತೆ. ಸರ್ಕಾರ ನೋಡೋಣ ಏನ್ ಮಾಡುತ್ತೆ, ಬಸ್ ದರ ಏರಿಕೆ ಮಾಡುತ್ತಾ ಬಿಡುತ್ತಾ ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ನೋಡಿ ನೀವು ವೀಕ್ಷಕರೇ, ವೋಟರ್ ಐಡಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಯಾಕೆ ಹೇಳಿದ್ವಿ? ಈಗ 20ನೇ ತಾರೀಕಿನಿಂದ SIR ಪ್ರಕ್ರಿಯೆ ಕೂಡ ಶುರುವಾಗಿದೆ. ನೋಡಿ, SIR ಅಂದ್ರೆ ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರ್ನಾಟಕದಲ್ಲೂ ಕೂಡ ಶುರುವಾಗ್ತಾ ಇದೆ. ಇದಕ್ಕೆ ಕನ್ನಡದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳ್ತಾರೆ. ನಕಲಿ ಮತದಾರರನ್ನ ತೆಗೆದು ಹಾಕೋದು, ಹೊಸದಾಗಿ ಮತದಾರರನ್ನ ಸೇರಿಸೋದು, ಇದಕ್ಕೆ SIR ಅಂತ ಕರೀತಾರೆ. ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ವೋಟ್ ಹಾಕ್ಬೇಕಲ್ಲ, ಮತದಾನ ಮಾಡ್ಬೇಕಲ್ಲ. ನೀವು ಮತದಾನ ಹಕ್ಕು ನಿಮ್ಮ ಹತ್ರ ಇರಬೇಕು, ಅವಾಗ ನೀವು ವೋಟ್ ಹಾಕ್ಬಹುದು. ಒಂದು ವೇಳೆ ನಿಮ್ದು ಮತದಾನ ಹಕ್ಕು ಇಲ್ಲ ಅಂದ್ರೆ, ನಿಮ್ಮ ಹೆಸರು ಇಲ್ಲ ಅಂದ್ರೆ ಅಲ್ಲಿ ನೀವು ಎಲ್ಲಿ ವೋಟ್ ಹಾಕಕ್ ಬರುತ್ತೆ? ಸೊ ಇದಕ್ಕೆ ನಿಮ್ಮ ಹೆಸರು ಸೇರ್ಪಡೆ ಆಗ್ಬೇಕು. ಈಗಾಗಲೇ ನಮ್ದು ಹೆಸರಿದೆ, ನಾವು ಹೋದ್ ಬಾರಿ ವೋಟ್ ಹಾಕಿದ್ದೀವಿ, ಇಲ್ಲ, ಈಗ ಮತ್ತೊಮ್ಮೆ ಹೊಸದಾಗಿ ಅರ್ಜಿ ಕೊಡ್ತಾರೆ ನಿಮಗೆ. BLO ಅಧಿಕಾರಿಗಳು ಮನೆಗೆ ಬರ್ತಾರೆ, ಎನ್ಯುಮರೇಷನ್ ಅರ್ಜಿ ನಿಮ್ಮ ಕೈಗೆ ಕೊಡ್ತಾರೆ. ಅದನ್ನ ತುಂಬಿ ನೀವು ವಾಪಸ್ ಕೊಡಬೇಕು. ಒಂದು ವೇಳೆ ವಾಪಸ್ ಕೊಡೋದ್ರಲ್ಲಿ ವಿಫಲವಾದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ. ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗ್ಬಿಡುತ್ತೆ. ಮತದಾನದ ಹಕ್ಕು ಹೋದ್ರೆ ನಿಮಗೆ ಗ್ಯಾರಂಟಿ ಹಣ ಬರಲ್ಲ, ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ, ಸರ್ಕಾರದ ಪಿಂಚಣಿ ಹಣ ಬರಲ್ಲ. ಸೊ ವೀಕ್ಷಕರೇ, ವೋಟರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಪ್ರತಿ 5 ವರ್ಷಕ್ಕೆ ಒಂದ್ಸಾಲಿ ನೀವು ವೋಟರ್ ಕಾರ್ಡ್ ಹೊರಗೆ ತೆಗಿತಾ ಇರಬಹುದು. ಆದ್ರೆ ಈಗ ಮೊದಲೇ ತಕೊಳ್ಳಿ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಮನೆಗೆ ಅಧಿಕಾರಿಗಳು ಭೇಟಿ ಕೊಡಬಹುದು. ಪರಿಶೀಲನೆ ಅಂದ್ರೆ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಶುರು ಆಗ್ತಾ ಇದೆಯಲ್ಲ, ಸೊ ನಿಮ್ದು ಎಲ್ಲಾ ಕೂಡ ದಾಖಲೆಗಳನ್ನ ಕೇಳಬಹುದು. ಸೊ ನೀವೆಲ್ಲ ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ವೀಕ್ಷಕರೇ, ಎರಡನೇದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಬಾಕಿ ಪಡಿತರ ವಿತರಣೆಗೆ ಆಹಾರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತೆ. ಅಂದ್ರೆ 2 ತಿಂಗಳದ್ದು ಪಡಿತರ ವಿತರಣೆ ಮಾಡುವಂತೆ ಸೂಚನೆ ಕೊಟ್ಟಿದೆ. ಎದಕ್ಕಂದ್ರೆ ಕೆಲವರಿಗೆ ಮೇ ತಿಂಗಳಲ್ಲಿ ಪಡಿತರ ವಿತರಣೆ ಆಗಿಲ್ಲ, ಅಂತವರು ಜೂನ್ ತಿಂಗಳಲ್ಲಿ ಕೇವಲ 5 kg ತಗೋಬೇಕಾ? ಇಲ್ಲ, ನಿಮಗೆ 10 kg ಕೊಡ್ತಾ ಇದ್ದಾರೆ. ಎದಕ್ಕಂದ್ರೆ 2 ತಿಂಗಳದ್ದು ಪಡಿತರ ಅಂದ್ರೆ ಹೋದ ತಿಂಗಳು ಮೇ ತಿಂಗಳದ್ದು ಯಾರೆಲ್ಲ ಪಡ್ಕೊಂಡಿಲ್ಲ ಅವರಿಗೆ ಜೂನ್ ತಿಂಗಳಲ್ಲಿ 5 kg ಹೆಚ್ಚುವರಿ ಕೊಡ್ತಾ ಇದ್ದಾರೆ. ಅಂದ್ರೆ ಬಾಕಿ ಪಡಿತರ ವಿತರಣೆ ಮಾಡೋದ್ರ ಮೂಲಕ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಯಾರೆಲ್ಲ ಮೇ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆದುಕೊಂಡಿಲ್ಲ ಅಂತವರಿಗೆ ಒಂದು ಚಾನ್ಸ್ ಅಂತಾನೆ ಹೇಳ್ಬಹುದು. ಜೂನ್ ತಿಂಗಳಲ್ಲಿ ಒಟ್ಟು 10 kg ಅಕ್ಕಿ ವಿತರಣೆಗೆ ಆಹಾರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಇದು BPL ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್. ಇನ್ನು ಎರಡನೇದಾಗಿ ಇಂದಿರಾ ಕಿಟ್ಟು ಪೌಷ್ಟಿಕ ಅನ್ನ ಭಾಗ್ಯ ಯೋಜನೆ ಅಂದ್ರೆ ಇಂದಿರಾ ಆಹಾರ ಕಿಟ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ? ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಆದೇಶ ಅಂತೂ ಬಂದಿಲ್ಲ ವೀಕ್ಷಕರೇ. ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿತರಣೆ ಆಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಯೋಜನೆ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ರು. ಆದ್ರೆ ದೊಡ್ಡ ದೊಡ್ಡ ಬದಲಾವಣೆಗಳು ರಾಜಕೀಯ ಮಟ್ಟದಲ್ಲಿ ನಡೆದಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿರಬಹುದು. ಆದ್ರೆ ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಸರ್ಕಾರದಿಂದ ಅಪ್ಡೇಟ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಜೆಟ್ ನಲ್ಲಿ 6200 ಕೋಟಿ ರೂಪಾಯಿ ಹಣವನ್ನು ಕೂಡ ಇದಕ್ಕೋಸ್ಕರ ಮೀಸಲಿಟ್ಟಿರುವಂತದ್ದು. ಇನ್ನು BPL ಕಾರ್ಡ್ ಇದ್ದವರಿಗೆ AY ಕಾರ್ಡ್ ಇದ್ದವರಿಗೆ ಅಕ್ಕಿ ಬದಲಾಗಿ
ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಇತ್ತ ಕೇಂದ್ರ ಸರ್ಕಾರ ಕೂಡ ಅಕ್ಕಿ ವಿತರಣೆ ಮಾಡುತ್ತೆ, ಅಥವಾ ಅಕ್ಕಿ ಮತ್ತು ರಾಗಿ ಕೂಡ ಕೆಲವೊಂದು ಕಡೆಗೆ ವಿತರಣೆ ಆಗಿರಬಹುದು. ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಗುತ್ತೆ. ಇನ್ನು ಕೊನೆಯದಾಗಿ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಅಂತ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡು ಬಂದಿದೆ ವೀಕ್ಷಕರೇ. ಎದಕ್ಕಪ್ಪ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ರು, ಯುದ್ಧ ಮಾಡೋದಿಲ್ಲ ಅಂತ ಸಹಿ ಹಾಕ್ಬಿಟ್ರು. ಸೊ ಈಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲ, ಎರಡನೇ ರೀಸನ್ ಏನಪ್ಪಾ ಅಂದ್ರೆ ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ಸ್ ಅಂತ ಬರುತ್ತೆ. ಅಂದ್ರೆ ಅಮೆರಿಕದ ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಯಥಾಸ್ಥಿತಿ ಕಾಯ್ದುಕೊಂಡಿದ್ದೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರ ಗಮನ ಸೆಳೆದು ಒಂದು ಟ್ರೇಡಿಂಗ್ ಅಲ್ಲಿ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ಅಮೆರಿಕನ್ ಡಾಲರ್ ಈಗ ಮತ್ತೆ ಬಲವಾಗಿರೋ ಕಾರಣ ಬಂಗಾರ ದುರ್ಬಲವಾಗಿದೆ. ಯಾವಾಗೆಲ್ಲ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಅವಾಗ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರು ಕಡಿಮೆ ಹೂಡಿಕೆ ಮಾಡ್ತಾರೆ, ಅಥವಾ ತಮ್ಮ ಹತ್ತಿರ ಇರೋ ಇನ್ವೆಸ್ಟ್ಮೆಂಟ್ ಅನ್ನ ಮಾರಾಟ ಮಾಡ್ತಾರೆ. ಇದರಿಂದಾಗಿ ಬಂಗಾರ ಬೆಳ್ಳಿ ದೊಡ್ಡ ಮಟ್ಟದ ಕುಸಿತ ಕಂಡಿದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ? ಬೆಳ್ಳಿ ಬೆಲೆ ಬರೋಬ್ಬರಿ 3 ಲಕ್ಷ ರೂಪಾಯಿ ಇತ್ತು ಹೋದ ತಿಂಗಳು. ಆದ್ರೆ ಈ ಒಂದು ಜೂನ್ ತಿಂಗಳಲ್ಲಿ ಬರೋಬ್ಬರಿ ಈಗ ಕೊನೆ ಹಂತದಲ್ಲಿ 2,28,000 ರೂಪಾಯಿ ಲೋ ಟಚ್ ಆಗಿ ಮತ್ತೆ ಈಗ 2,44,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 2,43,000, 2,42,000 ರೂಪಾಯಿ, 2,50,000 ರೂಪಾಯಿ 1 kg ಬೆಳ್ಳಿ ಆಗಿದೆ. ಇನ್ನು ಬಂಗಾರ ಹೋದ ತಿಂಗಳು 1,70,000 ರೂಪಾಯಿ ತನಕನೂ ಹೋಗಿತ್ತು, 1,65,000 ರೂಪಾಯಿ ತನಕನೂ ಹೋಗಿತ್ತು. 15% ಸುಂಕ ಏರಿಕೆ ಮಾಡಿದಾಗ ಕೇಂದ್ರ ಸರ್ಕಾರ ಈಗ ಬೆಲೆ 1,46,000, 1,47,000 ರೂಪಾಯಲ್ಲಿ MCX ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹತ್ತತ್ರ 13,14,000 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಆಗಿದೆ. ಬೆಲೆ ಇಳಿಕೆ ಆದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾರೆಲ್ಲ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರು ಅವರಿಗೆ ಸಿಹಿ ಸುದ್ದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.